ದೇವಸ್ಥಾನ ಮೂಡ್ಗಲ್ ಕೆರಾಡಿ ಗ್ರಾಮ. ಕೇಶವನಾಥೇಶ್ವರ ದೇವಸ್ಥಾನ ಮೂಡ್ಗಲ್ ಕೆರಾಡಿ ಗ್ರಾಮ, ಉಡುಪಿ ಜಿಲ್ಲೆ. ಇದು ನಮ್ಮ ದೇಶದ ಅತಿ ಪುರಾತನವಾದ ಶಿವ ದೇವಾಲಯ, ಭರತಖಂಡದ ಅತಿ ಪುರಾತನವಾದ ಶಿವ ದೇವಾಲಯ, ಭರತಖಂಡದ ಅತಿ ಹಳೆಯದಾದ ಗುಹಾಂತರ ದೇವಾಲಯ. ಈ ಈಶ್ವರ ದೇವಸ್ಥಾನಕ್ಕೆ ತನ್ನದೇ ಒಂದು ಹಿನ್ನೆಲೆ ಇದೆ. ನೋಡಿ, ಈ ದೇವಸ್ಥಾನದ ದೇವರ ಹಿಂದ್ಗಡೆ ಕಾಣಿಸ್ತಿರುವಂಥದ್ದು ಒಂದು ಗುಹೆ ಇದೆ. ಆ ಗುಹೆ ಮುಂದೆ ಹೋದರೆ ಕಾಶಿ ರಾಮೇಶ್ವರಕ್ಕೆ ಸಂಪರ್ಕ ಇದೆ ಅಂತ ಹೇಳಿ ಈ ದೇವಸ್ಥಾನದ ಸ್ಥಳ ಪುರಾಣಗಳು ಹೇಳ್ತದೆ. ಸಹಸ್ರಾರು ವರ್ಷಗಳ ಹಿಂದೆ ಕಾಶಿ ರಾಮೇಶ್ವರಕ್ಕೆ ಇದರಲ್ಲಿ ಸಂಪರ್ಕ ಇತ್ತಂತೆ. ಈ ಗುಹೆಯ ಮಧ್ಯಭಾಗದಲ್ಲಿ ಶಿವಪಾರ್ವತಿಯರು ತಪಸ್ಸು ಮಾಡೋ ಸ್ಥಳ ಇದೆ ಒಳಗಡೆ. ಆ ತಪಸ್ಸು ಮಾಡೋ ಸ್ಥಳದಲ್ಲಿ ಒಂದು ಆತ್ಮಲಿಂಗ ಇದೆ. ಆ ಆತ್ಮಲಿಂಗದ ಸಮೀಪ ಸಪ್ತ ನದಿಗಳು ಉಗಮಾಗ್ತದೆ. ಗಂಗೆ ಚ ಯಮುನಾ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಅಂತ ಹೇಳಿ. ಒಳಗಿನ ಲಿಂಗಕ್ಕೆ ಆ ನದಿಗಳಿಂದ ಅಭಿಷೇಕಕ್ಕೆ ಬರುವಂಥ ನೀರು. ಈ ನೀರಿದೆಯಲ್ಲ, ಇದು ಮಳೆ ನೀರು ಅಲ್ಲ, ಇದು ಗುಹೆಯ ಒಳಗಿಂದ ಬರುವಂಥ ನೀರಿದು. ಗುಹೆಯ ಒಳಗಡೆ ಶಿವಪಾರ್ವತಿ ತಪಸ್ಸು ಮಾಡಿದ ಸ್ಥಳ ಆದ್ದರಿಂದ ಇಲ್ಲಿ ಯಾವತ್ತೂ ನೀರಿರ್ತದೆ, ನೀರು ಯಾವತ್ತೂ ಒಣಗೋದಿಲ್ಲ. ನೀರು ಮತ್ತು ಮೀನು ಇಲ್ಲಿ ಪ್ರಧಾನವಾದ ಆಕರ್ಷಣೆ. ಆದರೆ ಗುಹೆಯ ಒಳಗಡೆ ಯಾರಿಗೂ ಹೋಗ್ಲಿಕ್ಕಿಲ್ಲ, ನಮಗೂ ಹೋಗ್ಲಿಕ್ಕಿಲ್ಲ, ಬಂದ ಯಾರಿಗೂ ಹೋಗ್ಲಿಕ್ಕಿಲ್ಲ. ಗುಹೆ ಬ್ಲಾಕ್ ಆಗಿದೆ, ನೀರು ಮಾತ್ರ ಹೊರಬರುವಂಥದ್ದು. ಈ ಗುಹೆಯ ಹೊರಗಡೆ ಇರುವಂಥದ್ದು ಇದು ಉದ್ಭವಲಿಂಗ, ಸ್ವಯಂಭೂಲಿಂಗ. ಇದನ್ನು ದೇವತೆಗಳು ಸೃಷ್ಟಿ ಮಾಡಿದ ಲಿಂಗ. ಇಲ್ಲಿ ಇದನ್ನು ಮುಟ್ಟಿದರೆ, ಈ ಲಿಂಗವನ್ನು ಮುಟ್ಟಿ ಪ್ರಾರ್ಥನೆ ಮಾಡಿಕೊಂಡ್ರೆ ಒಳಗಿನ ಶಿವಲಿಂಗ ಮುಟ್ಟಿದಷ್ಟೇ ಫಲ ಸಿಗ್ತದೆ ಅಂತ ಹೇಳಿ ನಿಮ್ಮ ಈ ಗ್ರಂಥಗಳು ಹೇಳ್ತದೆ. ಆಯ್ತಾ? ಇಲ್ಲಿ ಯಾಕೆ ಶಿವಪಾರ್ವತಿ ಬರ್ತಾರೆ, ಇದಕ್ಕೇನು ಯಾಕೆ ಶಿವ ಇಲ್ಲಿ ಬಂದು ತಪಸ್ಸು ಮಾಡಬೇಕು? ಅದಕ್ಕಾದ ಸಣ್ಣದಾದ ಒಂದು ಹಿನ್ನೆಲೆ ಉಂಟು. ಸಹಸ್ರಾರು ವರ್ಷಗಳ ಹಿಂದೆ ಭೂಮಿಯಲ್ಲಿ ಬ್ರಹ್ಮ ಸೃಷ್ಟಿ ಕಾರ್ಯ ಮಾಡಿದಾಗ ಬ್ರಹ್ಮನ ಸೃಷ್ಟಿ ಕಾರ್ಯ ಅಳಿದು ಹೋಯ್ತಂತೆ. ಮನುಷ್ಯರಲ್ಲಿ, ಪಶು ಪಕ್ಷಿಗಳಲ್ಲಿ, ಜಲಚರಗಳಲ್ಲಿ, ವನ್ಯಜೀವಿಗಳಲ್ಲಿ ಬ್ರಹ್ಮ ಯಾವುದೇ ರೀತಿಯ ಸೃಷ್ಟಿ ಕಾರ್ಯ ಮಾಡಿದಾಗ ಅದು ನಾಶವಾಗ್ತಿತ್ತಂತೆ. ಆವಾಗ ದೇವತೆಗಳಿಗೆ ಸಮಸ್ಯೆ ಆಯ್ತಂತೆ. ಎಲ್ಲರೂ ದೇವಲೋಕದಲ್ಲಿ ಸಭೆ ಸೇರ್ತಾರೆ. ಋಷಿಮುನಿಗಳು, ಸಿದ್ಧಪುರುಷರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಆ ಸಭೆಯಲ್ಲಿ ಭಾಗವಹಿಸ್ತಾರೆ. ಆ ಸಭೆಯಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಭೂಮಿಯಲ್ಲಿ ಪುರುಷ ಶಕ್ತಿ ಕಡಿಮೆ ಆಗಿದೆ, ಪುರುಷನ ಶಕ್ತಿ ವೃದ್ಧಿ ಆದರೆ ಬ್ರಹ್ಮನ ಸೃಷ್ಟಿ ಕಾರ್ಯ ನಿರಂತರವಾಗಿ ನಡೀತಿದೆ ಅಂತ ಹೇಳಿ ದೇವತೆಗಳಿಗೆ ಗೊತ್ತಾಗುತ್ತಂತೆ. ಅದಕ್ಕೆ ಪರಿಹಾರ ಏನಂದ್ರೆ ಆದಿಪುರುಷನಾದ ಶಿವನ ಬಂದು ಭೂಮಿಗೆ ನೆಲೆಯಾಗಬೇಕಂತ ಹೇಳಿ ಆ ಬಗ್ಗೆ ಎಲ್ಲರೂ ಹೋಗಿ ಶಿವಪಾರ್ವತಿ ಹತ್ರ ಬೇಡ್ತಾರೆ, ನೀನು ಭೂಮಿ ಮಣ್ಣು ನೆಲೆಯಾಗಬೇಕು, ಭೂಮಿ ಗರ್ಭಭೂಮಿ ಆಗಬೇಕು, ಬ್ರಹ್ಮನ ಸೃಷ್ಟಿ ಕಾರ್ಯಕ್ಕೆ ಸಹಾಯ ಆಗಬೇಕಂತ ಹೇಳಿ ಆ ಮಾತಿಗೆ ಒಪ್ಪಿ ಶಿವಪಾರ್ವತಿಯರು ವಿಹಾರಕ್ಕಂತ ಹೇಳಿ ಈ ಕೆರಾಡಿ ಗ್ರಾಮದ ಮೂಡ್ಗಲ್ಲಿಗೆ ಬರ್ತಾರೆ. ಈ ಮೂಡ್ಗಲ್ಲಿನ ಈ ಜಾಗದಲ್ಲಿ ಬಂದು ಇಳಿದಾಗ ಆಕಾಶದಿಂದ ಹೂವಿನ ಮಳೆ ಆಯ್ತದೆ, ಪುಷ್ಪವೃಷ್ಟಿ ಆಯ್ತಂತೆ. ಈ ಬಂದಾಗ ಈ ತಂಪಾದ ವಾತಾವರಣ, ಈ ಗುಹೆ, ಈ ಜಲಚರ, ಈ ನೀರೆಲ್ಲ ನೋಡಿ ಖುಷಿಯಾಗಿ ದೇವರು ಈ ಗುಹೆ ಒಳಗೆ ಈಶ್ವರ ಬರ್ತಾರೆ, ಧ್ಯಾನ ಆಗ್ತಾರೆ ಒಳಗಡೆ ಗುಹೆಯ ಮಧ್ಯದಲ್ಲಿ. ಅಲ್ಲಿ ಸ್ಥಿರವಾಗ್ತಾರೆ, ಲಿಂಗರೂಪಿ ಆಗ್ತಾರೆ. ಆಗ ಲಿಂಗರೂಪಿ ಆದಾಗ ಶಿವನಿಗೆ ಯಾವತ್ತು ಬಿಸಿಯಾಗಿರ್ತದೆ ಆಗ್ತದಂತೆ. ಆವಾಗ ಅಲ್ಲಿ ಸಪ್ತನದಿಗಳು ಉಗಮವಾಗಿ ಶಿವನನ್ನು ತಡಿಸ್ತದಂತೆ. ಆ ಸಪ್ತನದಿಗಳು ಶಿವನ ಮೇಲೆ ಹರ್ಕೊಂಬಂದು ಹೊರಗಡೆ ಬರುವಂಥ ನೀರಿದು. ಅದರಿಂದ ಇಲ್ಲಿ ಯಾವತ್ತೂ ನೀರು ಒಣಗದೇ ಇಲ್ಲ. ವಿಶೇಷವಾಗಿ ಶಿವನ ಕ್ಷೇತ್ರ. ಈ ಹೆಸರು ಯಾಕೆ ಬಂತು, ಕೇಶವನಾಥೇಶ್ವರ ಅಂತ ಹೆಸರು ಯಾಕೆ ಬಂತಂದ್ರೆ, ಈ ಜಾಗವನ್ನು ಹಿಂದೆ ಜೈನರು ಆಕ್ರಮಣ ಮಾಡ್ಕೊಂಡಿದ್ರು. ಜೈನರು ಅವ್ರು ಬಲಾತ್ಕಾರವಾಗಿ ಈ ಜಾಗವನ್ನು ಆಕ್ರಮಣ ಮಾಡಿ ಇದನ್ನು ಬಸಿದಿಯಾಗಿ ಮಾಡ್ಕೊಂಡಿದ್ದಂತೆ. ಈ ದೇವರ ಮೂಲ ಹೆಸರು ಮಹಾದೇವ ಅಂತ ಹೇಳಿ ಅವರು ಅದನ್ನ ಹೆಸರು ಬದಲಾವಣೆ ಮಾಡ್ತಾರೆ, ಕೇಶವನಾಥೇಶ್ವರ ಮಾಡ್ತಾರೆ. ಅವ್ರದ್ದು ಪಾರ್ಶ್ವನಾಥ, ಚಂದ್ರನಾಥ ಅಂತ ಬಸಿದಿಗಳೆಲ್ಲ ಉಂಟಲ್ಲ, ಅದೇ ತರ ಈ ದೇವರ ಹೆಸರನ್ನು ಬದಲಾವಣೆ ಮಾಡ್ತಾರೆ. ಕಾಲಕ್ರಮೇಣವಾಗಿ ಜೈನರಿಗೆ ಸೋಲಾಗುತ್ತಂತೆ ಯುದ್ಧದಲ್ಲಿ. ಕ್ರಮೇಣ ಹಿಂದೂಗಳ ವಶ ಆಗುತ್ತೆ ಈ ದೇವಸ್ಥಾನ. ಹೆಸರು ಮಾತ್ರ ಹಾಗೆ ಉಳಿದಿದೆ. ಕೇಶವನಾಥೇಶ್ವರ ಅಂದ್ರೆ ವಿಷ್ಣು ಸಂಬಂಧಪಟ್ಟ ದೇವಸ್ಥಾನ ಅಲ್ಲ, ಶಿವನ ದೇವಸ್ಥಾನ. ಈಗ ನಮ್ಮ ಕಳೆದ ಒಂದು 6-7 ವರ್ಷದಿಂದ ಈ ದೇವಸ್ಥಾನ ಬಹಳ ಜನಪ್ರಿಯ ಆಗ್ತಾ ಇದೆ. ನಮ್ಮ ರಿಷಬ್ ಶೆಟ್ಟಿ ಅವರ ಕಾಂತಾರ ಪಿಕ್ಚರ್ ರಿಲೀಸ್ ಆದಾಗ ಅದರಿಂದ ಅವರು ಆಮೇಲೆ ಈ ದೇವಸ್ಥಾನಕ್ಕೆ ಬರೀ ವಿಡಿಯೋಗಳೆಲ್ಲ ಮಾಡಿ ಹಾಕಿದ್ರು. ಅದರಿಂದ ಸಾಕಷ್ಟು ಜನ ಬರಲಿಕ್ಕೆ ಶುರುವಾಗಿದ್ರು. ಕರ್ನಾಟಕ ರಾಜ್ಯದ ಮೂಲಗಳಿಂದ ಕೆರಾಡಿ ಗ್ರಾಮದ ರಿಷಬ್ ಶೆಟ್ಟಿ ಅವರ ಪ್ರಯತ್ನದ ಬಲವಾಗಿ ಸಾಕಷ್ಟು ಜನ ಬರಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಅವರು ಜೂನಿಯರ್ ಎಂಟರ್ ಕರ್ಕೊಂಡ್ಬಂದ್ರು ಇಲ್ಲಿಗೆ. ಜೂನಿಯರ್ ಎಂಟರ್ ಬಂದ ನಂತರ ಆಂಧ್ರ, ತೆಲಂಗಾಣ, ವಿಜಯವಾಡ, ವಿಶಾಖಪಟ್ಟಣ, ಹೈದರಾಬಾದ್, ಕಡಪ ಎಲ್ಲ ಏರಿಯಿಂದ ಜನ ಬರ್ತಿದ್ದಾರೆ. ಈಗ ಬೆಳಿಗ್ಗೆ 6:30ಯಿಂದ ಸಂಜೆ 6 ಗಂಟೆವರೆಗೆ ದೇವಸ್ಥಾನ ಪೂರ್ತಿ ಓಪನ್ ಆಗಿರ್ತದೆ. ಎಲ್ಲ ದಿವಸ ಊಟದ ವ್ಯವಸ್ಥೆ ಇದೆ. ತುಂಬ ಜನರಿಗೂ ಉದ್ಯೋಗ ಸೃಷ್ಟಿಯಾಗಿದೆ. ದೇವಸ್ಥಾನ ಅಭಿವೃದ್ಧಿ ಆಗ್ತಿದೆ. ಆದರೆ ಇಲ್ಲಿ ಮೂಲಭೂತ ವ್ಯವಸ್ಥೆಗಳಾದ ಒಂದು ಕರೆಂಟ್ ಇಲ್ಲ, ರಸ್ತೆ ಇಲ್ಲ, ಮೊಬೈಲ್ ನೆಟ್ವರ್ಕ್ ಇಲ್ಲ, ಬೇರೆ ಎಲ್ಲ ಮಳೆಗಾಲದಲ್ಲಿ ಬರ್ಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಇದೆಲ್ಲ ಆದರೆ ಈ ದೇವಸ್ಥಾನ ಭಾಳ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ತದೆ. ಇಲ್ಲಿ ಬಂದು ಬೇಡಿದವರಿಗೆ ಮದುವೆ ಆಗಿದೆ, ಮಕ್ಕಳಾಗಿದೆ, ಮನೆ ಇದ್ದಿದ್ದಾರೆ, ಮನೆ ಆಗಿದೆ, ಸರ್ಕಾರಿ ಉದ್ಯೋಗ ಸಿಕ್ಕಿದೆ, ವಿದೇಶದಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇಲ್ಲಿ ಶಿವನಲ್ಲಿ ಬಂದು ಭಕ್ತಿ ಮತ್ತು ಶ್ರದ್ಧೆಯಿಂದ ಈ ಲಿಂಗವನ್ನು ಮುಟ್ಟಿ ಪ್ರಾರ್ಥನೆ ಮಾಡ್ಕೊಂಡ್ರಿ, ದೇವರ ಮಾಡ್ಕೊಂಡು ನಿಮಗೆ ಯಾವುದೇ ಒಂದು ಶ್ರದ್ಧೆ ಭಕ್ತಿಯನ್ನು ಮಾಡ್ಕೊಂಡ್ರೆ ಕೆಲಸಗಳು ಆಗ್ತದೆ. ನಮ್ಮ ದೇವಸ್ಥಾನದಲ್ಲಿ ಚತುರುದ್ರ ಯಾಗ, ಶತರುದ್ರ ಸೇವೆ, ಏಕಾದಶಿ ವೃತ ಎಲ್ಲ ಸೇವೆಗಳೆಲ್ಲ ಇದೆ. ಆ ಥರ ಹರಕೆ ಹೇಳ್ಕೊಂಡು ಏನಾದ್ರು ಮಾಡಿಕೊಂಡ್ರೆ ನಿಮ್ಮ ಸಂಕಲ್ಪಗಳೆಲ್ಲ ಈಡೇರ್ತದೆ. ವಿಶೇಷವಾಗಿ ಪೂಜೆಯನ್ನು ಕೊಟ್ಟರೆ ನಿಮಗೆಲ್ಲರಿಗೂ ದೇವರ ದೀರ್ಘಾಯುಷ್ಯ, ಒಳ್ಳೆಯ ಆರೋಗ್ಯ, ನೆಮ್ಮದಿಯ ಜೀವನ, ಮಾಡುವಂಥ ಉದ್ಯೋಗದಲ್ಲಿ ಹೆಚ್ಚಿನ ಅಭಿವೃದ್ಧಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ, ಹಿರಿಯರಿಗೆ ಒಳ್ಳೆ ಆರೋಗ್ಯ, ಹಾಗೂ ನೀವು ಏನು ಸಂಕಲ್ಪ ಮಾಡಿ ಇವತ್ತು ದೇವಸ್ಥಾನಕ್ಕೆಲ್ಲ ಬಂದಿದ್ದೀರೋ ನಿಮ್ಮೆಲ್ಲ ಸಂಕಲ್ಪಗಳು ಶೀಘ್ರವಾಗಿ ನೆರವೇರಲಿ. ಆ ಶಿವ ನಿಮ್ಮನ್ನೆಲ್ಲರೂ ಸದಾಕಾಲ ಕಾಪಾಡಲಿ. ಶಿವ ನಿಮಗೆಲ್ಲರಿಗೂ ಆಯುರಾರೋಗ್ಯ, ಐಶ್ವರ್ಯ, ಅಂತಸ್ತು, ಮಾಡುವಂಥ ಉದ್ಯೋಗದ ಅಭಿವೃದ್ಧಿ, ಮಕ್ಕಳಿಗೆಲ್ಲ ಒಳ್ಳೆ ಭವಿಷ್ಯನ ಕೊಟ್ಟು ಕಾಪಾಡಲಿ. ಹರ ಹರ ಮಹಾದೇವ್. ಸರಿ ಆಯ್ತು ಮೇಡಮ್, ಹಿಮಾಲಯ ಬಂದು ನಿಮ್ಮ ಬಗ್ಗೆ ಹೇಳಕ್ಕೆ ಏನಿಲ್ಲ. ಭಾರಿ ಖುಷಿ ಆಯ್ತು ಇಲ್ಲಿಗೆ ಬಂದು. ಅಂತ ಹೇಳಿದ್ರೆ ನಾವು ಕೂಡ ದೂರದ ಊರಿನಿಂದ ಬಂದದ್ದು, ಮೂಡುಕಲ್ಲಿಗಿಂತ ಹೋಗಬೇಕು ಅಂತೇಳಿ ತುಂಬ ದಿವಸಗಳಿಂದ ಪ್ರಯತ್ನ, ಇವತ್ತೊಂದು ಸುಯೋಗ ಅಂತೇಳಿ ಹೇಳ್ಬೋದು ಇಲ್ಲಿಗೆ ಒದಗಿದ್ದು. ತುಂಬ ಖುಷಿ ಆಯಿತು. ಒಂದು
ಅದೇ ಅಷ್ಟೊಂದು ರಸ್ತೆಯ ಇದಿದ್ರೂ ಕೂಡ ತೊಂದರೆಗಳು ಇದ್ದರೂ ಕೂಡ ಜನ ಇಂಥ ಪ್ರದೇಶಕ್ಕೆ ಬಂದು ಇಲ್ಲಿ ಒಂದು ಶಿವ ನೆಲೆ ನಿಂತು ಇಂಥ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡುತ್ತಿರೋದು ವಿಶೇಷ. ಇಲ್ಲಿಗೆ ನಮಗೆ ಬರಲಿಕ್ಕೆ ಅವಕಾಶ ಒದಗಿಸಿದ್ದು ಕೂಡ ಸುಯೋಗ ಅಂತೇಳಿಯೇ ಹೇಳ್ಬೋದು. ಧನ್ಯವಾದ.